ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಜಿಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅದ್ಭುತವಾಗಿರ್ತಕ್ಕಂತಹ ಇಂಗ್ಲಿಷದ ಒಂದು ವಿಶೇಷವಾಗಿರ್ತಕ್ಕಂಥ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಟಾಪಿಕನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ, ಅದ್ಭುತವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ಕು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. Direct and indirect speech. Indirect speech ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ನಾವು ಕನ್ನಡದಾಗ ಏನಂತೀವಪ್ಪ ಅಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಂಭಾಷಣೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಸಂಭಾಷಣೆ ಅಂತ ಕರಿತೀವಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು 5ನೇ ಕ್ಲಾಸ್ನಿಂದ 5, 6, 7, 8, 9, 10 ಅಂದರೆ ನಿಮ್ಮ ಒಂದು CET, TET ಎಲ್ಲ ವಿಷಯಗಳು ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಾಮರ್ ಟಾಪಿಕ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ನೋಡಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನಾವು ಕಾಣಲೇಬೇಕು. ರೂಲ್ಸ್ಗಳು ನಮ್ಗೆ ಬೇಕಾಗ್ತವೆ. ಇಲ್ಲಿ ಏನು ರೂಲ್ಸ್ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬರುತ್ತೆ. ನಾವು ಆಟೋಮೆಟಿಕ್ ಅದನ್ನ ಚೇಂಜ್ ಇಂಟು ಸಿಂಪಲ್ ಪಾಸ್ಟ್ ಅಂತ ಮಾಡ್ಕೋಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಮಾಡ್ಕೋಬೇಕು. ನೋಡ್ರಿ ಮಕ್ಕಳೇ, ನಾವೀಗ ಸಿಂಪಲ್ ಎಸ್ ಅಂದ್ರೆ ಇಟ್ಸ್ ಆಲ್ಸೋ ಮೀನ್ಸ್ ಸಿಂಪಲ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಮಾಡ್ಕೋಬೇಕು. ಒಂದ್ ವೇಳೆ ಅದು ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತ ಇತ್ತು ಅಂತಂದ್ರೆ ನೀವೇನ್ ಚೇಂಜ್ ಮಾಡ್ಕೋಬೇಕು, ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಅಂತ ಚೇಂಜ್ ಮಾಡ್ಕೋಬೇಕು. ಇವುಗಳನ್ನ ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಒಂದ್ ವೇಳೆ ಅಲ್ಲಿ ಆಮ್ ಬಂದಿತ್ತು, ಆರ್ ಬಂದಿತ್ತು, ಈಸ್ ಬಂದಿತ್ತು ಅಂದ್ರೆ ಯು ಹ್ಯಾವ್ ಟು ಚೇಂಜ್ ವಾಸ್ ಅಂಡ್ ವರ್ ಅನ್ನು ಬಳಸಬೇಕು. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದಾಗ ನಿಮ್ಗೆ ತಿಳಿಸ್ಕೊಂಡು ಹೋಗ್ತೀನಿ. ಇಂತಹ ರೂಲ್ಸ್ಗಳನ್ನ ನೀವು ತಿಳ್ಕೋಬೇಕು. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಿತ್ತು ಅಂತಂದ್ರೆ ಯು ಹ್ಯಾವ್ ಟು ಚೇಂಜ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನೀವು ಮಾಡಲೇಬೇಕು. ಅಂದ್ರೆ ಇದು ನಿಮ್ಗೆ ಗೊತ್ತಾಯ್ತು. ಒಂದು ವೇಳೆ ಪ್ರೆಸೆಂಟ್ ಇತ್ತಂದ್ರೆ ಅದು ಫಾಸ್ಟ್ ಟೆನ್ಸ್ ಅಂತಾಗಿ ಚೇಂಜ್ ಆಗುತ್ತೆ. ಎಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ, ಅದು ಫಾಸ್ಟ್ ಟೆನ್ಸ್ ಅಂತ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ಅರ್ಥ ಆಗಿಬಿಡುತ್ತೆ ನಿಮ್ಗೆ. ಓಕೆ, ನಾವು ಏನೇನು ಮಾಡಾಕತ್ತೀವಿ ಸ್ವಲ್ಪ ನೋಡ್ರಿ. ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಯು ಹ್ಯಾವ್ ಟು ಚೇಂಜ್ ಫಾಸ್ಟ್ ಅಂತ ನೀವು ತಗೊಂಡ್ರೆ ಸಾಕು. ಏನೇನು ಆಗ್ತಾವ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾವಿಲ್ಲಿ ಗಮನವನ್ನ ಹರಿಸೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇಟ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಆಯ್ತು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರ ಅದು ಚೇಂಜ್ ಏನಾಗುತ್ತಂದ್ರ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಆಗುತ್ತೆ. ಇದನ್ನ ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಇನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಿತ್ತು ಅಂದ್ರೆ ಹೆಂಗ್ ಮಾಡೋದು ಅಂತ ಕೆಲವೊಬ್ಬರ ಅಭಿಪ್ರಾಯ. ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಿತ್ತು ಅಂದ್ರೆ ಆಟೋಮೆಟಿಕ್ ನೀವು ಏನ್ ಮಾಡ್ಬೇಕಂದ್ರ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಮಾಡ್ಕೋಬೇಕು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅವಾಗ ಏನ್ ಮಾಡ್ಕೋಬೇಕು, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನೀವು ಆಟೋಮೆಟಿಕ್ ಆಗಿ ಚೇಂಜ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ನೀವು ನೆನಪಿಟ್ಕೋಬೇಕು. ಇನ್ನ ನೋಡ್ರಿ, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದನ್ನ ಚೇಂಜ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ನೀವು ಡೈರೆಕ್ಟ್ ನಲ್ಲಿ ಇತ್ತಂದ್ರೆ ಯು ಹ್ಯಾವ್ ಟು ಚೇಂಜ್ ಇನ್ ಡೈರೆಕ್ಟ್ ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಚೇಂಜ್ ಮಾಡ್ಕೋಬೇಕು. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಚೇಂಜ್ ಮಾಡ್ಕೋಬೇಕು. ಇಷ್ಟನ್ನ ಬದಲಾವಣೆ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ನಲ್ಲಿ ಒಂದು ಐಡಿಯಾ ಸಿಗುತ್ತೆ ಮಕ್ಕಳೇ. ಹಾಗಾದ್ರೆ ಬನ್ನಿ ಮಕ್ಕಳೇ, ಇನ್ನ ಸರ್ ಮುಂದಿನ ಟೆನ್ಸ್ಗಳನ್ನ ಹೆಂಗ್ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ನೀವು ಆರಾಮಾಗಿ ನೋಡ್ರಿ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇತ್ತಂದ್ರೆ ಸೇಮ್ ಟು ಸೇಮ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗತ್ತ. ಇನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಇತ್ತಂದ್ರೆ ಏನು ಚೇಂಜ್ ಆಗಲ್ಲ, ಅಲ್ಲಿಯೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಆಗತ್ತ. ಒಂದೇ ಒಂದು ಚೇಂಜ್ ಅಂತಂದ್ರೆ ನಮಗ ಕಂಪಲ್ಸರಿ ಶಾಲ್ ಬಂದಿತ್ತು ಅಂದ್ರೆ ಅದು ಶುಡ್ ಅಂತ ಆಗತ್ತ. ನೆನಪಿಟ್ಕೊಡ್ರಿ. ವೀಲ್ ಬಂದಿತ್ತು ಅಂದ್ರೆ ಅದು ಕಂಪಲ್ಸರಿ ಏನಾಗತ್ತ, ವುಡ್ ಅಂತ ಆಗತ್ತ. ಕ್ಯಾನ್ ಬಂದಿತ್ತು ಅಂದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡುವ ಏನಾಗತ್ತ, ಅದು ವುಡ್ ಅಂತ ಆಗತ್ತ.
ಮೇ ಬಂದಿತ್ತು ಅಂದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನ್ ಮಾಡ್ತೀವಿ ನಾವು ಮೈಟ್ ಮಾಡ್ಕೊಂತೀವಿ. ಮೇ ಬಂದಿತ್ತು ಅಂದ್ರೆ ಏನಾಗತ್ತೆ ಅದು ಮೈಟ್ ಅಂತ ಆಗತ್ತೆ. ಇಷ್ಟು ನೀವು ವಿಷಯಗಳನ್ನ ಸ್ವಲ್ಪ ಏನೇನಾಗತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇನ್ನ ಡೈರೆಕ್ಟ್ ನಿಂದ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ನಾವು ಏನೇನ್ ಮಾಡ್ಬೇಕು, ಏನೇನ್ ಚೇಂಜ್ ಮಾಡಿದ್ರೆ ನಮಗೆ ಆಗತ್ತ ಅನ್ನೋದನ್ನ ಸ್ವಲ್ಪ ನಾವು ನೋಡಿದ್ರೆ ಗೊತ್ತಾಗ್ಬಿಡತ್ತ. ಡೈರೆಕ್ಟ್ ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಆಯ್ ಬಂದಿತ್ತು ಅಂತಂದ್ರೆ ಕೆಲವೊಂದು ವೇಳೆ ಹಿ ಬಳಸ್ಬೋದು, ಸಂದರ್ಭ ತಕ್ಕಂತೆ ಸಿ ಬಳಸ್ಬೋದು, ಅಥವಾ ಇಟ್ ಅನ್ನ ಬಳಸಬಹುದು. ಅಥವಾ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಡೈರೆಕ್ಟ್ ದಿಂದ ಇಂಡೈರೆಕ್ಟ್ ಮಾಡುವಾಗ ಯು ಬಂದಿತ್ತು ಅಂದ್ರೆ ಅಲ್ಲಿಯೂ ಕೂಡ ಹಿ ಬಳಸಬಹುದು, ಸಿ ಬಳಸಬಹುದು, ಅದೇ ರೀತಿಯಾಗಿ ನಾವು ಇಟ್ ಅನ್ನ ಬಳಸಬಹುದು. ಇದನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು ವೇಳೆ ನಮ್ಗೇನಪ್ಪಾ ಅಂತಂದ್ರ ಟುಡೇ ಬಂದಿತ್ತು ಅಂತಂದ್ರ ಆ ಸಂದರ್ಭದಲ್ಲಿ ಯು ಹ್ಯಾವ್ ಟು ಯೂಸ್ ದ್ಯಾಟ್ ಡೇ ಅಂತ ಬಳಸಬೇಕು. ಟುಡೇ ಬಂದಿತ್ತು ಅಂದ್ರ ದ್ಯಾಟ್ ಡೇ ಬಳಸ್ರಿ. ಟು ನೈಟ್ ಬಂದಿತ್ತು ಅಂದ್ರ ದ್ಯಾಟ್ ನೈಟ್. ಟು ನೈಟ್ ಬಂದಿತ್ತು ಅಂದ್ರೆ ಅದೇನಾಗತ್ತ ದ್ಯಾಟ್ ನೈಟ್ ಅಂತ ಆಗತ್ತ. ಇವುಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಓಕೆ, ಟು ನೈಟ್ ಬಂದಿತ್ತು ಅಂದ್ರೆ ಅದೇನಾಗತ್ತ ದ್ಯಾಟ್ ನೈಟ್ ಬಂದಿರುತ್ತ. ಆಮೇಲೆ ಏನಪ್ಪಾ ಅಂದ್ರೆ ಎಸ್ಟರ್ಡೇ ಬಂದಿತ್ತು. ಸರ್ ನಮ್ಗೆ ಎಸ್ಟರ್ಡೇ ಬಂದಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅದನ್ನ ಪ್ರೀವಿಯಸ್ ಡೇ ಅಂತ ಮಾಡ್ಕೋಬೇಕು. ಪ್ರೀವಿಯಸ್ ಡೇ ಅಂತ. ಇನ್ ಸರ್ ನಮ್ಗೆ ಹಿಯರ್ ಬಂದಿತ್ತು ಅಂದ್ರ ನಾವೇನ್ ಬಳಸ್ತೀವಿ ದೇಯರ್ ಅಂತ ಬಳಸ್ತೀವಿ. ಸರ್ ಕೆಲವೊಂದಿಷ್ಟು ನಮ್ಗೆ ನಾವು ಅಂತ ಬಂದಿತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಅದನ್ನ ದೆನ್ ಅಂತ ಬಳಸ್ಕೋಬೇಕು. ಇಂತಹ ಪಾಯಿಂಟ್ಸ್ ಗಳನ್ನು ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಗಮನ ಕೊಟ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಸರಿ, ಹಾಗಾದ್ರೆ ನಮಗ ಇನ್ನೂ ಕೆಲವೊಂದಿಷ್ಟು ವಾಕ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಗೊತ್ತಾತಂದ್ರೆ ನಾ ಎಕ್ಸಾಂಪಲ್ ಕೊಡ್ತೀನಿ. ಇವುಗಳನ್ನ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಆಮೇಲೆ ಮೇಲಿಂದ ಮೇಲೆ ನೋಡ್ರಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಡೈರೆಕ್ಟ್ ಇಂಡೈರೆಕ್ಟ್ ಒಂದು ಚಿತ್ರಣ ನಿಮ್ಗೆ ಅರ್ಥ ಆಗತ್ತಕ್ಕಂಥ ಮಾತನ್ನು ಹೇಳ್ತಾ, ತಾವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಕ್ಸಾಂಪಲ್ಸ್ಗಳನ್ನ ಸ್ವಲ್ಪ ನೋಡೋಣ. ನಾವು ಫಸ್ಟಿಗೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಮೇಲೆ ನಾವು ಎಕ್ಸಾಂಪಲ್ ನೋಡೋಣ. ಕೈಂಡ್ಸ್ ಆಫ್ ಸೆಂಟೆನ್ಸ್, ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದರ ಮೇಲೆ ನಾವು ಏನು ನೋಡೋಣ ಅಂತಂದ್ರ ನೋಡ್ರಿ, ಕೈಂಡ್ಸ್ ಆಫ್ ಸೆಂಟೆನ್ಸ್ ಮೇಲೆ ಕೆಲವೊಂದಿಷ್ಟು ನಾವು ವಾಕ್ಯಗಳನ್ನ ನೋಡೋಣ. ಇದರಲ್ಲಿ ಫಸ್ಟಿಗೆ ಬರ್ತಕ್ಕಂಥದ್ದು ಏನಂತಂದ್ರ ಅಸರ್ಟಿವ್ ಸೆಂಟೆನ್ಸ್. ಏನ್ ಬರುತ್ತಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಬರುತ್ತಾ. ಸರ್ ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡುವಾಗ ಏನ್ ಮಾಡಬೇಕು ಅಂತಂದ್ರ ಅಲ್ಲಿ ಸೇ ಟು ಅಂತ ಬರ್ತದಲ್ಲ, ಸೇ ಟು ಬದಲಾಗಿ ಕಂಪಲ್ಸರಿ ನೀವೇನ್ ಬಳಸಬೇಕು ಅಂತಂದ್ರ ಟೋಲ್ಡ್ ಅನ್ನ ಬಳಸಬೇಕು. ಮಸ್ಟ್ ಅಂಡ್ ಶುಡ್ ಇದು ನೆನಪಿನ ಇಟ್ಕೋಬೇಕು. ಸೇ ಟು ಬದಲಾಗಿ ನೀವೇನ್ ಬಳಸಬೇಕು ಟೋಲ್ಡ್ ಅನ್ನ ಬಳಸಬೇಕು. ಇನ್ನ ಸರ್ ನಮಗೆ ಕಾಮಗಳು ಇರ್ತಾವಲ್ಲ, ಅಲ್ಲಿ ಕಾಮಗಳನ್ನ ಬಳಸ್ಬೇಕಾದ್ರೆ ಏನ್ ಮಾಡ್ಬೇಕು, ಫಸ್ಟಿಗೆ ನೀವೇನ್ ಮಾಡ್ಬೇಕು ಅಂತಂದ್ರ ಫಸ್ಟ್ ನೀವು ನೋಡೋದು ಟೆನ್ಸ್ ಅನ್ನ ಚೇಂಜ್ ಮಾಡಬೇಕು, ಆಮೇಲೆ ಕಾಮಗಳನ್ನ ತೆಗಿಬೇಕು. ಇದನ್ನ ಕಂಪಲ್ಸರಿ ಇಟ್ಕೊಳ್ರಿ. ದೆನ್ ಯು ಹ್ಯಾವ್ ಟು ಚೇಂಜ್ ಪ್ರೊನೌನ್ಸ್. ಪ್ರೊನೌನ್ಸ್ಗಳನ್ನ ಕಂಪಲ್ಸರಿ ಚೇಂಜ್ ಮಾಡಬೇಕು. ನಾವು ಏನ್ ಮಾಡ್ತೀವಿ, ಸೇಟು ಬದಲಾಗಿ ಟೋಲ್ಡ್ ತಗೊಂತೀವಿ. ಕಾಮಗಳನ್ನ ಬಳಸಬೇಕಾದ್ರೆ ಈ ಸಂದರ್ಭದಲ್ಲಿ ದ್ಯಾಟ್ ಅನ್ನ ಬಳಸ್ತೀವಿ. ಎಲ್ಲಿ ಅದು ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ಮಾತ್ರ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಹೇಳಿಕೆ ವಾಕ್ಯ, ವಿವರಣೆಯ ವಾಕ್ಯ ಅಥವಾ ಸಾದಾ ವಾಕ್ಯ ಅಂತ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ. ಹಾಗಾಗಿ ನಾವು ಸೇಟು ಬದಲಾಗಿ ಟೋಲ್ಡ್ ಅನ್ನು ಬಳಸ್ತೀವಿ. ಕಾಮಗಳ ತೆಗಿಬೇಕಾದ್ರೆ ದ್ಯಾಟ್ ಬಳಸಬೇಕು. ಇದು ನಿಮ್ಗೆ ನೆನಪಿರ್ಬೇಕು. ಇದು ನೆನಪಿತ್ತು ಅಂದ್ರೆ ಈ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಇಂಡೈರೆಕ್ಟ್ ಅನ್ನು ಹೆಂಗ್ ಬಿಡಿಸಬೇಕು ಅನ್ನೋದನ್ನ ನಾವು ನೋಡ್ಕೊತ ಹೋಗೋಣ ಮಕ್ಕಳೇ. ಸರಿ, ಬನ್ನಿ ಹಾಗಾದ್ರೆ ನಾವೇನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ತಗೊಳ್ಳೋಣ. ಟೆನ್ಸ್ ಮೇಲೆ ನಾವು ಟೆನ್ಸ್ ಗಳನ್ನ ಹೆಂಗ್ ಚೇಂಜ್ ಮಾಡಬೇಕು, ಇಂಡೈರೆಕ್ಟ್ ಸ್ಪೀಚ್ ಹೆಂಗ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ ಮಕ್ಕಳೇ, ಬನ್ನಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದೇದ್ದು ನಿಮ್ಗೆಲ್ಲ ಗೊತ್ತದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಎಲ್ಲ ಶಿಕ್ಷಕರು ನಿಮ್ಗೆ ಕೊಟ್ಟಿದ್ದಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮಾಡೋಣ. ಓಕೆ, ಒಂದು ತಗೊಳ್ಳೋಣ. ಏನಂತೇಳಿ, ರಾಮ ಸೇಡ್ ಟು ಅನು. ರಾಮ ಸೇಡ್ ಟು ಅನು, ಕಾಮ. ನೆಕ್ಸ್ಟ್ ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಐ ಗೋ ಟು ಮಾರ್ಕೆಟ್. ಐ ಗೋ ಟು ಮಾರ್ಕೆಟ್ ಅಂತದ. ನೋಡ್ರಿ, ಇದು ಡೈರೆಕ್ಟ್ ಸ್ಪೀಚ್, ಇದು ಇಂಡೈರೆಕ್ಟ್ ಸ್ಪೀಚ್ ಅಂತಕ್ಕಂಥದ್ದು. ನೀವು ಇದನ್ನ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಮಾಡ್ಬೇಕಾದ್ರೆ ಒಂದೇ ಒಂದು ಮತ್ತೇನ್ ಮಾಡಂಗಿಲ್ಲ, ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೇಮ್ ಮಕ್ಕಳೇ, ರಾಮನ ಸೇಮ್ ತಗೊಳ್ರಿ, ಏನು ಚೇಂಜ್ ಮಾಡಬೇಡ್ರಿ. ದೇರ್ ಇಸ್ ನೋ ಚೇಂಜ್. ರಾಮ ಸೇಮ್ ತಗೊಂಡ್ರಿ.
ಇನ್ನು ನೆಕ್ಸ್ಟ್ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ, ರಿಮೈಂಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಸೇಟು ಬಂದಿತ್ತು ಅಂದ್ರೆ ಅವರು ಟೇಕ್ ಟೋಲ್ಡ್ ಅಂತ ಹೇಳಿದ್ವಿ, ಕಂಪಲ್ಸರಿ ಟೋಲ್ಡ್ ಅನ್ನ ಬಳಸಲೇಬೇಕು. ಸರಿ, ಹಾಗಾದ್ರೆ ರಾಮ ತಗೊಂಡ್ರಿ, ಈಗ ಸೇಟು ಬದಲಾಗಿ ಏನ್ ತಗೋಬೇಕು ನಾವೀಗ? ಟೋಲ್ಡ್ ತಗೋಬೇಕು. 100% ಕರೆಕ್ಟ್. ಇನ್ನು ಅನು ಇದ್ದದನ್ನ ಏನ್ ಮಾಡ್ತೀವಿ? ಅನು ತಗೊಂಡಿವಿ. ಸರ್ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಕಾಮಾಗಳನ್ನ ಹೊಡೆದಾಕ್ಬೇಕು. ಈ ಬಂದಿದೆಯಲ್ಲ ಸಿಂಗಲ್ ಇನ್ವರ್ಟೆಡ್ ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ ಕಾಮಾಗಳನ್ನ ಹೊಡೆದಾಕ್ಬೇಕು ಅಂತ ನಾನು ಹೇಳಿದ್ದೀನಿ, ನಿಮಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಕಾಮಾಗಳ ಬಂದಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕಲ್ಲಿ? ದ್ಯಾಟ್ ಅನ್ನ ಬಳಸ್ಕೋಬೇಕು. ದ್ಯಾಟ್ ಅನ್ನ ಬಳಸಿ ಎಲ್ಲಿ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ, ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರನೇ ನಾವೇನ್ ಮಾಡ್ಬೇಕು? ಕಾಮವನ್ನು ತೆಗಿಬೇಕಾದ್ರ ದ್ಯಾಟ್ ಅನ್ನ ಬಳಸ್ತೀರಿ ಮಕ್ಕಳೇ. ಸರಿ, ಹಾಗಾದ್ರೆ ಆಯ್ ಬಂದಿದೆಯಲ್ಲ, ಪ್ರೊನೌನ್ಸ್ ಚೇಂಜ್ ಮಾಡ್ಬೇಕು. ನೆಕ್ಸ್ಟ್ ಪ್ರೊನೌನ್ಸ್ ಚೇಂಜ್ ಮಾಡ್ಬೇಕಾದ್ರೆ ಆಯ್ ಯಾರಿಗೆ ಸಂಬಂಧಪಡತ್ತ? ರಾಮ ನಾನು ಅಂತಾನ. ಇಲ್ಲಿ ರಾಮನು ಅನು ಹೇಳ್ತಾನ. ರಾಮ ಯಾರು ಹೇಳ್ತಾನ ಅಂದ್ರೆ ಅನು ಹೇಳ್ತಾನೆ. ಏನಂತ ಹೇಳಿ? ಐ ಗೋ ಟು ಮಾರ್ಕೆಟ್, ನಾ ಮಾರ್ಕೆಟ್ ಹೋಗ್ಬೇಕಾಗಿದೆ ಅಂತ ತಿಳ್ಕೊಂಡು ರಾಮ ಅನು ಹೇಳೋದ್ರಿಂದ ರಾಮ ಇಲ್ಲಿ ನಾನು ಅಂತಂದ್ರೆ ರಾಮನ ಉಂಟಾಗತ್ತ. ಈಗೇನಪ್ಪ ಅಂದ್ರೆ ನಾವು ಇದನ್ನ ಏನಂತ ತಿಳ್ಕೊಂತೀವಿ? ಬಾಯ್ಸ್ ಇರೋದ್ರಿಂದ ರಾಮನಿಗೆ ನಾವು ಏನು ಬಳಸ್ತೀವಿ? ಹಿ ಅಂತ ಬಳಸ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದೆ ಆಯ್ ಬಂದಾಗ ರಿಮೈಂಡ್ ಮಾಡ್ತೀನಿ ನೋಡ್ರಿ. ಒಂದು ವೇಳೆ ಆಯ್ ಬಂದಿತ್ತು ಅಂದ್ರೆ ಅವಾಗ ಹೀರೆ ತಗೋಬಹುದು. ಇಲ್ಲಿ ರಾಮ ಬಂದಿತ್ತು ಅಂದ್ರೆ, ಸೀತಾ ಬಂದಿತ್ತು ಅಂದ್ರೆ ಸಿ ತಗೋಬಹುದು. ಅಲ್ಲಿ ಏನಪ್ಪಾ ಅಂದ್ರೆ ಪ್ರಾಣಿ ಪಕ್ಷಿಗಳು ಬಂದ್ರೆ ಈತ ತಗೋಬಹುದು. ಈಗ ರಾಮ ಬಂದಿರೋದ್ರಿಂದ ಏನ್ ಮಾಡ್ತೀವಿ? ಹೀಯನ್ನ ತಗೊಂತೀವಿ. ಓಕೆ, ಯು ಹ್ಯಾವ್ ಟು ಚೇಂಜ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಒಂದು ವೇಳೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂತಂದ್ರೆ ಮಕ್ಕಳೇ ನೀವೇನು ಮಾಡ್ಕೋಬೇಕು? ಅದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ಕೋಬೇಕು. ಅವಾಗ ಗೋ ಇದ್ದಿದ್ದು ಏನಾಗತ್ತಾ? ವೆಂಟ್ ಆಗತ್ತ. ಆಟೋಮೆಟಿಕ್ಲಿ ಏನಾಗತ್ತಾ? ವೆಂಟ್ ಆಗತ್ತ. ಆಮೇಲೆ ಟು ಇದ್ದನ್ನ ಟು ಬಳಸ್ತೀರಿ, ಮಾರ್ಕೆಟ್ ಇದ್ದಿದ್ದು ಮಾರ್ಕೆಟ್ ಬಳಸ್ತೀರಿ. ಅದ್ಭುತ. ಇಷ್ಟು ತಿಳಿಸಿರಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೈರೆಕ್ಟ್ ದಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಕ್ಕಂಥ ಒಂದು ಕಲೆ ಇದು. ಓಕೆ, ಇದು ಯಾವಾಗ ಅಂತ ಕೇಳಿದ್ರೆ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ನಾವು ಇದನ್ನ ಬಳಸ್ಕೋಬೇಕು. ಹಾಗಾದ್ರೆ ಬನ್ನಿ ಮಕ್ಕಳೇ, ನೆಕ್ಸ್ಟ್ ಎಕ್ಸಾಂಪಲ್ ನಲ್ಲಿ ನಾವು ನೋಡೋಣ ಏನೇನಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗೋಣ. ನೀವು ಆರಾಮಾಗಿ ಇದನ್ನು ಬಿಡಿಸಬೇಕು. ಎಕ್ಸಾಂಪಲ್ ಅನ್ನ ಆರಾಮಾಗಿ ಬಿಡಿಸ್ತೀರಿ ಅಂತ ನನಗೆ ಅನಿಸ್ಯದ. ನೋಡೋಣ. ನೆಕ್ಸ್ಟ್, ರವಿ said to Kamala. Ravi said to Kamala, comma, you bring the water now ಅಂತಕ್ಕಂಥದ್ದು ಇದೆ. ಇದನ್ನ ಹೆಂಗ್ ಬಿಡಿಸ್ಬೇಕು ಸರ್? ನೀವೇನು ಮಾಡಬೇಡ್ರಿ. ಫಸ್ಟಿಗೆ ಏನು ತಗೋರಿ? ರವಿ ಇದ್ದದನ್ನ ರವಿ ತಗೊಳ್ರಿ. ಇನ್ನ ಸೇಟ್ ಬದಲಾಗಿ ಹೇಳಿದ್ರೆ ಈಗಾಗಲೇ ಏನ್ ಮಾಡ್ತೀರಿ? ಟೋಲ್ಡ್ ತಗೋತೀರಿ. ಯಾವಾಗ? ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ತಗೋತೀರಿ ಟೋಲ್ಡ್ ಅನ್ನ. ನೆಕ್ಸ್ಟ್ ಕಮಲಾ ಇದ್ದದನ್ನ ಸೇಮ್ ಟು ಸೇಮ್ ಏನ್ ಮಾಡ್ತೀರಿ? ಕಮಲಾ ಬಳಸ್ತೀರಿ. ಸರ್ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಇವುಗಳನ್ನ ಹೊಡೆದಾಕ್ಬೇಕು. ಯಾವುಗಳನ್ನ? ಕಾಮಗಳನ್ನ ಹೊಡೆದಾಕ್ಬೇಕು. ಅವಾಗ ಏನ್ ಮಾಡ್ತೀರಿ ನೀವು? ಕಾಮಗಳನ್ನ ಹೊಡೆದಾಕ್ಬೇಕಾದ್ರೆ ಕಂಪಲ್ಸರಿ ಅಂತ ತಗೋಬೇಕು, ದ್ಯಾಟ್ ಅನ್ನ ತಗೋಬೇಕು. ನಿಮ್ಗೆ ಗೊತ್ತಿದೆ ದ್ಯಾಟ್ ಬಳಸ್ಬೇಕಂತೇಳಿ. ಇನ್ನು ಇವು ಯಾರಿಗೆ ಸಂಬಂಧಪಡತ್ತ ಅಂತಂದ್ರ ರವಿ ಕಮಲಾಗೆ ನೀನು ಅಂತಾನ. ಹಾಗಾಗಿ ಕಮಲ ಏನಾಗತ್ತ ಅಂತಂದ್ರ ಅದು ಸ್ತ್ರೀಲಿಂಗ, ಫೆಮಿನೈನ್ ಜೆಂಡರ್. ಅರ್ಥಾತ್ ಅವಾಗ ಏನ್ ಮಾಡ್ತೀರಿ? ಪ್ರೊನೌನ್ಸ್ ಅನ್ನ ಸಿ ಅಂತ ಬಳಸ್ತೀರಿ. ಓಕೆ, ಇವು ಬದಲಾಗಿ ಕಮಲ ಬದಲಾಗಿ ಇವು ಬದಲಾಗಿ ಬಳಸ್ತೀರಿ. ಪ್ರೊನೌನ್ಸ್ ಚೇಂಜ್ ಮಾಡಿದಾಗ ಸಿ ಅಂತ ಬಳಸ್ತೀರಿ. ಇನ್ನ ಬ್ರಿಂಗ್ ಇದ್ದಿದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅವಾಗ ಏನ್ ಮಾಡ್ತೀರಿ? ಬ್ರಿಂಗ್ ಇದ್ದಿದ್ದು ಬ್ರಾಟ್ ಆಗತ್ತ. ಅವಾಗ ಏನಾಗತ್ತ? ಬ್ರಿಂಗ್ ಇದ್ದಿದ್ದು ಬ್ರಾಟ್ ಅಂತ ಆಗತ್ತ. ದ ವಾಟರ್. ಮಕ್ಕಳೇ, ಇಲ್ಲಿ ನಿಮ್ ಸೆಂಟೆನ್ಸ್ ಇನ್ನ ಮುಗಿಲಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ನಾವು ಇದ್ದಿದ್ದು ಏನಾಗತ್ತ? ಅದು ದೆನ್ ಅಂತ ಆಗತ್ತ. ಇವುಗಳನ್ನ ಸ್ವಲ್ಪ ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಇದು ಅಸರ್ಟಿವ್ ಸೆಂಟೆನ್ಸ್. ಸರ್ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಸ್ವಲ್ಪ ತಿಳಿಸ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅರ್ಥ ಆಯ್ತು ನಮ್ಗೆ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಹೆಂಗ್ ಮಾಡಬೇಕು ಅನ್ನೋದನ್ನ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವೇನಾದ್ರೂ ಹೊಸಬರಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತಕ್ಕಂಥ ಮಾತಿನ ಹೇಳ್ತಾ ನೋಡ್ರಿ. ಈಗ ಸುಮಾ say to Ravi. I am singing a song today. ಅಂತದ ಮಕ್ಕಳೇ. ಈ ಎಕ್ಸಾಂಪಲ್ ಅನ್ನು ನೋಡ್ರಿ. ಸುಮಾ said to Ravi, I am singing a song today ಅಂತಿದ್ದಾಗ ನೀವು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಏನು ಮಾಡಂಗಿಲ್ಲ. ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಸುಮಾ ಅನ್ನೋದನ್ನ ಸೇಮ್ ತಗೊಂತೀರಿ.
ಆಮೇಲೆ ನೆಕ್ಸ್ಟ್ ಸೇಟು ಬದಲಾಗಿ ಏನ್ ಮಾಡ್ಬೇಕು ನೀವೀಗ ಟೋಲ್ಡ್ ತಗೊಂತೀರಿ. ಇನ್ನು ನೆಕ್ಸ್ಟ್ ರವಿ ಇದ್ದುದು ರವಿ ತಗೋತೀರಿ. ಇನ್ನು ಕಾಮಗಾನ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ದ್ಯಾಟ್ ಅನ್ನ ಬಳಸಬೇಕು. ಇನ್ನು ಆ ಯಾರಿಗೆ ಸಂಬಂಧಪಡತ್ತಪ್ಪ ಅಂದ್ರ ಸುಮಾಳಿಗೆ ಸಂಬಂಧಪಡೋದ್ರಿಂದ ಸಿ ತಗೋತೀರಿ. ಇನ್ನು ಯಾವ ಈಸರ್ ಏನಾಗತ್ತಂದ್ರ ವಾಸ್ ಅಂತ ಆಗತ್ತ. ಆಮೇಲೆ ನೆಕ್ಸ್ಟ್ ಸಿಂಗಿಂಗ್ ಇದ್ದದ್ದು ಸಿಂಗಿಂಗ್ ತಗೋತೀರಿ. ಎ ಸಾಂಗ್ ಇದ್ದದ್ದು ಎ ಸಾಂಗ್. ಆದ್ರೆ ಟುಡೇ ಇದ್ದಿದ್ದು ಇಲ್ಲಿ ಟುಡೇ ಆಗಲ್ಲ, ಏನಾಗತ್ತೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ದ್ಯಾಟ್ ಡೇ ಅಂತ ಆಗತ್ತ. ಇಷ್ಟನ್ನು ಬಿಡಿಸಿದ್ರೆ ನಿಮ್ಗೆ ಆರಾಮಾಗಿ ಏನಪ್ಪಾ ಅಂತದ್ದು ಬರುತ್ತೆ. ಮಕ್ಕಳೇ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಾವು ನೆಕ್ಸ್ಟ್ ಏನ್ ಬಿಡಿಸೋಣ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಆಯ್ತು. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಾವು ಏನ್ ಬಿಡಿಸಬೇಕು ನೋಡೋಣ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಮೇಘ ಸೇಟು ಕುಮಾರ್. ಮೇಘ ಸೇಟು ಕುಮಾರ್ ಕಾಮ ನಾವು ಡಬಲ್ ಡಾಟ್ ಕಾಮದಲ್ಲಿ ಬಿಡಿಸಬೇಕು. I have done my work ಅಂತ ಯಾರು ಹೇಳ್ತಾರಂದ್ರೆ ಮೇಘ ಕುಮಾರನಿಗೆ ಹೇಳ್ತಾಳ. ಏನ್ ತಿಳ್ಕೊಂಡು ಐ ಹ್ಯಾವ್ ಡನ್ ಮೈ ವರ್ಕ್ ಅಂತಕ್ಕಂಥದ್ದು. ಈಗ ನೀವು ಏನು ಮಾಡುವಂಗಿಲ್ಲ, ಫಸ್ಟ್ ನೀವೇನು ಮಾಡಬೇಕು ಅಂದ್ರೆ ಮೇಘ ಇದ್ದದನ್ನ ಮೇಘ ಕಂಪಲ್ಸರಿ ತಗೋಬೇಕು. ಸೇಟು ಬದಲಾಗಿ ಏನ್ ಬಳಸ್ತೀರಿ ಟೋಲ್ಡ್ ಅನ್ನ ಬಳಸ್ತೀರಿ. ಇನ್ನು ನೆಕ್ಸ್ಟ್ ಕುಮಾರ್ ಇದ್ದದ್ದು ಕುಮಾರ್ ತಗೊಂತೀರಿ. ಕಾಮಗಾನ ತೆಗಿಬೇಕಾದ್ರೆ ನಾವೇನ್ ಮಾಡ್ಬೇಕು ದ್ಯಾಟ್ ಅನ್ನ ಬಳಸಬೇಕು. ಆಮೇಲೆ ನೀವೇನ್ ಮಾಡ್ತೀರಿ ಆ ಯಾರಿಗೆ ಸಂಬಂಧಪಡತ್ತಪ್ಪ ಅಂದ್ರೆ ಮೇಘಾಳಿಗೆ ಸಂಬಂಧಪಡೋದ್ರಿಂದ ಸಿ ಬಳಸ್ತೀರಿ. ಆಮೇಲೆ ಹ್ಯಾವ್ ಇದ್ದದ್ದು ಏನಾಗತ್ತ ಹ್ಯಾಡ್ ಆಗತ್ತ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಫಾಸ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಟ್ ಬಿಕಮ್ಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಇದ್ದಿದೆ ಆಟೋಮೆಟಿಕಲಿ ಹ್ಯಾಡ್ ಆಗತ್ತ. ಆಮೇಲೆ ಡನ್ ಮಾಯ್ ಅದಲ್ಲ, ಹಾಗಾಗಿ ಏನಪ್ಪಾ ಅಂದ್ರ ಆ ಮಾ ಯಾರಿಗೆ ಸಂಬಂಧಪಡತ್ತಪ್ಪ ಅಂದ್ರೆ ಮೇಘಾಳಿಗೆ ಅನ್ನೋದ್ರಿಂದ ನಾವೇನ್ ಮಾಡ್ತೀವಿ ಹರ್ ವರ್ಕ್ ಅಂತ ಬಿಡಿಸ್ತೀವಿ. ಅದ್ಭುತವಾಗಿರ್ತಕ್ಕಂತಹ ವಾಕ್ಯಗಳು ಇವುಗಳ ಸರಿಯಾಗಿ ನೀವು ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಓಕೆ ಮಕ್ಕಳೇ, ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಏನು ಅಂತಕ್ಕಂಥದ್ರ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ಬನ್ನಿ ಮಕ್ಕಳೇ ನಾವೇನ್ ಮಾಡೋಣ ಅಂತಂದ್ರೆ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮ್ಗೆ ಗೊತ್ತದ ಒಂದೇನು ಎಕ್ಸಾಂಪಲ್ ನೋಡೋಣ. ಈಗ ನೋಡೋಣ ಹೆಂಗಾಗತ್ತೆ ಅಂತಕ್ಕಂಥದ್ದು. ಈಗ ರವಿ ಸೇಟು ಪೂಜಾ you have been collecting my notes now ಅಂತಕ್ಕಂಥದ್ದು ಒಂದು ವಾಕ್ಯ ಅದು. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಕೊಟ್ಟಾರ. ಸರ್ ನಾವು ಟೆನ್ಸ್ ಬರಂಗಿಲ್ಲ ಅಂತಕ್ಕಂಥವ್ರು ಇದ್ರೆ ನೀವು ಈಗಾಗಲೇ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಟೆನ್ಸ್ ಬಗ್ಗೆ ಬಹಳಷ್ಟು ಚೆನ್ನಾಗಿ ಪಾಠ ಮಾಡಿದ್ದೀನಿ. ಅವುಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವೇನು ಮಾಡೋಂಗಿಲ್ಲ, ಇದು ಪ್ರೆಸೆಂಟು ಮೂರನೇ ರೂಪ ಬಂದ್ರೆ ಪರ್ಫೆಕ್ಟು ING ಬರ್ತಾರೆ ಕಂಟಿನ್ಯೂ ಅಂತ ನಿಮ್ಗೆ ಗೊತ್ತದ. ಚೇಂಜ್ ಮಾಡೋಣ ಈಗ ಬನ್ನಿ ಮಕ್ಕಳೇ ಚೇಂಜ್ ಮಾಡೋಣ. ರವಿ ಇದ್ದನ್ನ ಸೇಮ್ ಟು ಸೇಮ್ ಏನ್ ಮಾಡ್ರಿ ರವಿ ತಗೊಳ್ರಿ. ಸೇಟು ಬದಲಾಗಿ ಏನ್ ತಗೋತೀರಿ ಟೋಲ್ಡ್ ತಗೊಂತೀರಿ. ಪೂಜಾ ಇದ್ದನ್ನ ಏನ್ ಮಾಡ್ತೀರಿ ಪೂಜಾ ತಗೊಂತೀರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಕಾಮಗಾನ ತೆಗಿಬೇಕಲ್ಲ, ನಿಮ್ಗೆ ಗೊತ್ತಿದೆ ಕಾಮಗಾನ ನಾವು ಹೊಡೆದಾಕ್ಬೇಕು. ಕಾಮಗಾನ ಹೊಡೆದಾಕ್ಬೇಕು ಅಂದ್ರೆ ಏನ್ ತಗೋಬೇಕು ದ್ಯಾಟ್ ತಗೋಬೇಕು. ಸರಿ, ಇವು ಯಾರಿಗೆ ಸಂಬಂಧಪಡತ್ತಾ ಅಂತಂದ್ರೆ ಈಗ ರವಿ ಪೂಜಾಳಿಗಳದ್ರಿಂದ ಪೂಜಾಳಿಗೆ ಸಂಬಂಧಪಡತ್ತ. ಅದಕ್ಕಾಗಿ ನೀವು ಪೂಜಾ ಸ್ತ್ರೀಲಿಂಗ ಸಿ ಅಂತ ತಗೋಬಹುದು ಪ್ರೊನೌನ್ಸ್ ಅನ್ನ. ಇನ್ನು ಹ್ಯಾವ್ ಏನ್ ಮಾಡ್ತೀರಿ ಹ್ಯಾಡ್ ಆಗತ್ತ. ಬೀನ್ ಇದ್ದಿದ್ದು ಸೇಮ್ ಟು ಸೇಮ್ ಬಿಡಿಸ್ತೀರಿ. ಕಲೆಕ್ಟ್ ಇದ್ದಿದ್ದು ಕಲೆಕ್ಟಿಂಗ್ ಸೇಮ್ ಬಿಡಿಸ್ತೀರಿ. ದೇರ್ ಇಸ್ ನೋ ಚೇಂಜ್. ಅವಾಗ ನೋಡ್ರಿ ಮೈ ನೋಟ್ಸ್ ಯಾರಿಗೆ ಸಂಬಂಧಪಡತ್ತ ಅಂದ್ರೆ ಪೂಜಾ ಇದ್ದಿದ್ದರಿಂದ ಹರ್ ನೋಟ್ಸ್ ಅಂತ ತಗೋಬೇಕು. ನಾವು ಇದ್ದಿದ್ದು ಏನಾಗತ್ತ ದೆನ್ ಅಂತ ಅರ್ಥ ಆಗುತ್ತೆ. SLC ವೆರಿ ವೆರಿ ಇಂಪಾರ್ಟೆಂಟ್.
SLC ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಈಗ ನಾವು ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನೋಡೋಣ ಸರ್ ಹೆಂಗಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಂಗಿರುತ್ತೆ ಅನ್ನೋದನ್ನ ಸ್ವಲ್ಪ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಮಕ್ಕಳೇ. ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡೋಣ. ಇದು ಚೇಂಜ್ ಇಂಟು ಏನಾಗುತ್ತಾ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಆಗತ್ತೆ. ನಿಮ್ಗೆ ಗೊತ್ತದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಆಗತ್ತೆ. ಓಕೆ, ಒಂದಿಷ್ಟು ಎಕ್ಸಾಂಪಲ್ ನಾವು ನೋಡೋಣ ಈಗ. ರವಿ said to ಅಂಜಲಿ, ರವಿ said to ಅಂಜಲಿ ಕಾಮ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ಕೊಳ್ಳೋಣ. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಬರೀ ಯು wrote a novel tomorrow ಅಂತಕ್ಕಂಥದ್ದು ಇದೆ. ನಾವು ಈಗ ಸಿಂಪಲ್ ಪಾಸ್ಟ್ ಅನ್ನ ಹೆಂಗ್ ಗುರುತು ಮಾಡ್ತೀವಿ ಅಂದ್ರ ಕ್ರಿಯಾಪದದ ಎರಡನೇ ರೂಪ ಆಯ್ತಂದ್ರ ಅಥವಾ ಇಟ್ಸ್ ಆಲ್ಸೋ ಸೆಕೆಂಡ್ ಶೇಪ್ ಆಫ್ ದಿ ವರ್ಬ್. ಸೆಕೆಂಡ್ ಶೇಪ್ ಆಫ್ ದಿ ವರ್ಬ್ ಇದ್ದಾಗ ಏನ್ ಮಾಡ್ತೀರಿ ನೀವು ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ತಿಳ್ಕೊಂತೀರಿ. ಅವಾಗ ನೀವು ಏನ್ ಮಾಡ್ತೀರಿ ರವಿ ಇದ್ದದನ್ನ ರವಿ ಸೇನ್ ತಗೊಂತೀರಿ. ಸೇಟು ಬದಲಾಗಿ ಏನ್ ಮಾಡ್ತೀರಿ ಟೋಲ್ಡ್ ಅಂತ ಬಳಸ್ತೀವಿ. ಯಾಕೆ ಟೋಲ್ಡ್ ಅಂತ ಬಳಸ್ತೀವಿ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋಕೇನ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಸೇಟು ಬದಲಾಗಿ ಟೋಲ್ಡ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಅಂಜಲಿ, ಕಾಮಗಾನ ತೆಗೀರಿ. ಈಗ ಕಾಮಗಾನ ತೆಗೆದಾಗ ಕಂಪಲ್ಸರಿ ನಮ್ಗೇನ್ ಬರ್ತಾವ ಅಂತಂದ್ರ ದ್ಯಾಟ್ ಅನ್ನ ಬಳಸಬೇಕು. ಆಮೇಲೆ ಇವು ಯಾರಿಗೆ ಸಂಬಂಧಪಡುತ್ತಾ ಅಂತಂದ್ರ ಅಂಜಲಿಗೆ ಇರೋದ್ರಿಂದ ಸಿ ತಗೋಬೇಕು. ಇಲ್ಲಿ ಹೇಳಿದೀವಿ ನಾವೀಗ ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಚೇಂಜ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅವಾಗ ಏನ್ ಮಾಡ್ತೀರಿ ಹ್ಯಾಡ್ ಅಂತ ತಗೋಬೇಕು. ಅದ್ರ ಮೂರನೇ ರೂಪ ತಗೋಬೇಕು. ರೈಟ್ ರೋಟ್ ಇದ್ದು ಏನಾಗತ್ತ ರಿಟರ್ನ್ ಅಂತ ಆಗತ್ತ. ರೋಟ್ ಇದ್ದು ರಿಟರ್ನ್. ಆಮೇಲೆ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಅ ನಾವೆಲ್. ಟುಮಾರೋ ಇದ್ದು ದ ನೆಕ್ಸ್ಟ್ ಡೇ, ದ ನೆಕ್ಸ್ಟ್ ಡೇ ಅಂತ ಆಗತ್ತೆ ಮಕ್ಕಳಿಗೆ. ಸರಿಯಾಗಿ ನೋಡ್ಕೊಡ್ರಿ, ಅದ್ರ ಬಗ್ಗೆ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ನಿಮಗೆ ಅರ್ಥ ಆಗಿಬಿಡುತ್ತೆ ಮಕ್ಕಳೇ. ಓಕೆ, ಹಾಗಾದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ ಏನದ ಅಂತಕ್ಕಂಥದ್ದನ್ನ. ಈಗ ನಾವು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿವಿ. ನಿಮಗೆ ವೆರಿ ಎಕ್ಸಾಮ್ ಪರ್ಪಸ್ ಯಾವುದು ಅಂತ ಕೇಳಿದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ, ಬಹಳ ಇಂಪಾರ್ಟೆಂಟ್. ಇಂಟ್ರೋಗೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ನಿಮ್ಗೆ ಗೊತ್ತದ ಇದು ಪ್ರಶ್ನಾರ್ಥಕ ವಾಕ್ಯ. ಇದು ಪ್ರಶ್ನಾರ್ಥಕ ವಾಕ್ಯ ನೋಡ್ರಿ. ಇಲ್ಲಿ ಏನೂ ಇಲ್ಲ, ಪ್ರಶ್ನೆಯನ್ನ ಒಳಗೊಂಡಿದ್ರೆ ಅದು ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಒಳಗೊಂಡಿತ್ತಂದ್ರೆ ಅದು ಪ್ರಶ್ನಾರ್ಥಕ ವಾಕ್ಯ ಅಂತ ಆಗತ್ತ. ಇಲ್ಲಿ ಏನು ಮಾಡಂಗಿಲ್ಲ ನೀವು, ಸೆಟ್ಟು ಬದಲಾಗಿ ನೀವು ಆಸ್ಕ್ಡ್ ಅನ್ನ ಬಳಸಬಹುದು. ಸರ್ ನಾವು ಕಾಮಗಾನ ತೆಗಿಬೇಕಾದ್ರೆ ಹೆಂಗ್ ಮಾಡಬೇಕು ಅಂತ ಕೇಳಿದ್ರ, ನೀವು ಎಸ್ ಆರ್ ನೋ ಕ್ವಶನ್ ಬಂದಿತ್ತು ಅಂತಂದ್ರ, ಎಸ್ ಆರ್ ನೋ ಅಂತಂದ್ರೆ ಹೌದು ಅಥವಾ ಅಲ್ಲ ಅಂತಕ್ಕಂಥ ಪ್ರಶ್ನೆಗಳು ಬಂದಿದ್ವು ಅಂದ್ರ ಅಲ್ಲಿ ನೀವೇನ್ ಬಳಸಬೇಕು ನೋಡ್ರಿ. ಅಲ್ಲಿ ನೀವೇನ್ ಬಳಸಬೇಕು ಅಂದ್ರೆ WH ಕ್ವಶನ್ ಅನ್ನ ಬಳಸಬೇಕು. ಎಸ್ ಆರ್ ನೋ ಕ್ವಶನ್ ಬಂದಾಗ WH ಕ್ವಶನ್ಸ್ ಗಳನ್ನ ನೀವು ಬಳಸಲೇಬೇಕು. ಇನ್ನು ಸರ್ ಒಂದು ವೇಳೆ WH ಕ್ವಶನ್ಸ್ ಗಳು ಬಂದಿದ್ವು ಅಂದ್ರ, ಸರ್ ನನಗೆ WH ಕ್ವಶನ್ಸ್ ಅಂದ್ರೆ ಗೊತ್ತಿಲ್ಲ ಅಂತಂದ್ರ WH ದಿಂದ ಪ್ರಾರಂಭ ಆಗಿರ್ತಕ್ಕಂಥವು ವಾಟ್, ವೆನ್, ವೈ, ಹೂ, ಹಿಂಗೆ WH ದಿಂದ ಪ್ರಾರಂಭ ಆಗಿ ಬಂದಿದ್ವು ಅಂದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ WH ಪ್ರಶ್ನೆಗಳನ್ನ ಕರಿತೀವಿ. ಅವು ಬಂದಿದ್ವು ಅಂದ್ರ ನೀವು ಸೇಮ್ ಏನು ತಗೋಬಾರದು, ಡೈರೆಕ್ಟ್ ಅವುಗಳನ್ನೇ ತಗೊಂಡ್ರ ಸಾಕು. ಅದಕ್ಕೇನಪ್ಪ ಅಂದ್ರ WH ಕ್ವಶನ್ಸ್ ಗಳನ್ನ ತಗೋಬೇಕು. ಇದು ಏನಾಯ್ತಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಇಟ್ ಮೀನ್ಸ್ ಪ್ರಶ್ನಾರ್ಥಕ ವಾಕ್ಯ ಅಂತ ಆಯ್ತು. ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನು ಎಕ್ಸಾಂಪಲ್ಗಳನ್ನ ನೋಡೋಣ. ಹೆಂಗ್ ಎಕ್ಸಾಂಪಲ್ ತಗೊಳ್ಳೋದು ಏನು ಅಂತಕ್ಕಂಥದ್ದನ್ನು ಒಂಚೂರು ನಾವಿಲ್ಲಿ ನೋಡೋಣ ಬನ್ನಿ ಮಕ್ಕಳೇ. ಎಕ್ಸಾಂಪಲ್ಗಳನ್ನ ತಗೋಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಮಾತ್ರ ನೀವು ಕಂಪಲ್ಸರಿ ಆಗಿ ಸೇಟು ಬಂದಾಗ
ನೀವೇನು ಬಳಸಬೇಕು, ಆಸ್ಕ್ ಬಳಸಬೇಕು. ನೆನಪಿಡಿರಿ, ಕಂಪಲ್ಸರಿ ನೆನಪಿಡಿಕೋಬೇಕು. ಇನ್ನು ನೀವು ಗೊತ್ತಿದೆ, ನಾ ಹೇಳಿದ್ದೀನಿ, ಎಸ್ ಆರ್ ನೋ ಕ್ವಶನ್ಸ್ಗಳು ಬಂದಾಗ ಇಪ್ಪರೇ ಬಳಸ್ರಿ. ಬೇಡ ಸರ್ ಅಂತಂದ್ರೆ ವೆದರೇ ಬಳಸ್ಕೋರಿ. ಇಲ್ಲ ಸರ್ ಅವು ಬಂದಿಲ್ಲ, WH ಕ್ವಶನ್ಸ್ಗಳು ಬಂದಿವೆ ಅಂತಕ್ಕಂಥದ್ದು ಏನಾದ್ರು ನೀವು ತಲೆಯಲ್ಲಿ ಹೋಗಿತ್ತು ಅಂತಂದ್ರೆ ಅವುಗಳನ್ನೇ ಬಳಸ್ರಿ, ನೀವು ಬೇರೆ ಬಳಸೋ ಅವಶ್ಯಕತೆ ಇಲ್ಲ. ಓಕೆ, WH ಕ್ವಶನ್ಸ್ಗಳನ್ನೇ ನೀವು ಬಳಸ್ಬೋದು. ಎಕ್ಸಾಂಪಲ್ ಹೆಂಗಂತಂದ್ರೆ ರವಿ said to ವರ್ಮಾ. ರವಿ said to ವರ್ಮಾ. ಈಗ ಏನ್ ಮಾಡಿಸ್ತೀವಿ ಅಂತಂದ್ರೆ ಇಲ್ಲಿ ಕಂಪಲ್ಸರಿ ಆಗಿ ತಗೊಂತೀರಿ. ವಾಟ್ ಈಸ್ ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್ ಅಂತ ಬರುತ್ತೆ. ಈಗ ನೀವು ಇದನ್ನ ತಗೋಬೇಕಾದ್ರೆ ನಿಮ್ಗೆ ಗೊತ್ತದ ಪ್ರಶ್ನಾರ್ಥಕ ವಾಕ್ಯ ಬಂದಿತ್ತು ಅಂದ್ರೆ ಅದನ್ನ ನಾವು ಪ್ರಶ್ನಾರ್ಥಕ ವಾಕ್ಯ ಇಂಟ್ರಾಗೇಟಿವ್ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ರವಿ ಇದ್ದದನ್ನ ಕಂಪಲ್ಸರಿ ರವಿ ತಗೋರಿ. ಸೇಟು ಬದಲಾಗಿ ನೀವೇನು ಬಳಸಬೇಕು, ಆಸ್ಕ್ ಅನ್ನ ಬಳಸ್ಕೊಡ್ರಿ. ಇಲ್ಲಿ ಅವ್ರು ಈಗಾಗಲೇ ಕೊಟ್ಟಿರ್ತಾರ. ವರ್ಮಾ ಇದ್ದದ್ದು ವರ್ಮಾ ಕೊಟ್ಟಿರ್ತಾರ. ಕಾಮಗಣ ತೆಗಿಬೇಕಾರ ಇದು ಏನಪ್ಪಾ ಅಂದ್ರೆ WH ಕ್ವಶನ್ ಬಂದದ, ಇಲ್ಲಿ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ವಾಟನೇ ತಗೋಬೇಕು ನೋಡ್ರಿ. ಆಮೇಲೆ ಯುವರ್ ನೇಮ್, ಯುವರ್ ಅಂದ್ರೆ ಯಾರು ಅಂತಂದ್ರ ರವಿ ಯಾರಿಗೆ ಹೇಳ್ತಾನ, ವರ್ಮಾನಿಗೆ. ಹೀಸ್ ನೇಮ್, ಈಸ್ ಇದ್ದದ್ದು ಏನಾಗುತ್ತೆ, ಚೇಂಜ್ ಇಂಟು ವಾಸ್ ಅಂತ ಆಗುತ್ತೆ. ಇಷ್ಟು ಬಿಡಿಸಿದ್ರೆ ಸಾಕು. ಆರಾಮಾಗಿ WH ಕ್ವಶನ್ಸ್ ಬಂದಾಗ ಸರ್ ಇನ್ನೊಂದು ಕೊಡ್ರಿ ನಮ್ಗೆ WH ಕ್ವಶನ್, ಒಂದಕ್ಕೆ ನಮ್ಗೆ ಅರ್ಥ ಆಗಲ್ಲ ಅಂತಂದ್ರೆ ಇನ್ನೊಂದು ಕೊಡ್ತಾ ಇದ್ದೀನಿ, ಪಾಸ್ ಮಾಡ್ಕೊಡ್ರಿ, ಕಂಪಲ್ಸರಿ ಅದನ್ನ ನೋಡ್ರಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಓಕೆ, ಸುರೇಶ್ said to ಭವ್ಯ, where are you going ಅಂತ ಅದ. ಈಗ ನಿಮ್ಗೆ ಗೊತ್ತದ ಯಾವ ಸೆಂಟೆನ್ಸ್ ಅಂತಂದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದಾಗ ನೀವು ಕಂಪಲ್ಸರಿ ಆಸ್ಕ್ ಅಂತ ತಗೋಬೇಕು. ನೀವೇನು ಮಾಡೋಂಗಿಲ್ಲ. ಫಸ್ಟ್ ಏನ್ ಮಾಡ್ರಿ, ಸುರೇಶ್ ಇದ್ದು ಸುರೇಶ್ ತಗೊಳ್ರಿ. ಸೇಟು ಬದಲಾಗಿ ಏನ್ ಮಾಡ್ರಿ, ಆಸ್ಕ್ ತಗೋರಿ. ಈಗ ಬೇರೆ ಬಳಸೋ ಅವಶ್ಯಕತೆ ಇಲ್ಲ. ಆಮೇಲೆ ಭವ್ಯ ಇದ್ದು ಭವ್ಯ ತಗೋರಿ. ನೆಕ್ಸ್ಟ್ WH ಕ್ವಶನ್ ಇದೆ. ನಾ ಹೇಳಿದ್ದೀನಿ WH ಕ್ವಶನ್ ಬಂದ್ರೆ ಮತ್ತೇನು ಚೇಂಜ್ ಮಾಡಬೇಡ್ರಿ. ಈಗ WH ಕ್ವಶನ್ ಅನ್ನೇ ಕಂಪಲ್ಸರಿ ಆಗಿ ತಗೋರಿ. ಸಬ್ಜೆಕ್ಟ್ ತಗೋರಿ ಈಗ. ಓಕೆ, ಸಬ್ಜೆಕ್ಟ್ ತಗೊಂಡಾಗ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದು ಇಂಡೈರೆಕ್ಟ್ ಸ್ಪೀಚ್ ಆದಾಗ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲೇ ಯು ಅಂತಂದ್ರೆ ಭವ್ಯ, ಅದಕ್ಕಾಗಿ ಏನ್ ಮಾಡ್ತೀರಿ, ಫಸ್ಟ್ ಈಗ ಸಬ್ಜೆಕ್ಟ್ ತಗೋರಿ. ಸಿ ಆಮ್ ಈಸ್ ಏನಾಗತ್ತ, ವಾಸ್ ವಾರ್ ಆಗತ್ತ. ಆಮೇಲೆ ಸಿ ವಾಸ್ ಗೋಯಿಂಗ್ ಇದ್ದು ಗೋಯಿಂಗ್ ಕಂಪಲ್ಸರಿ ತಗೋರಿ. ಓಕೆ, ವೇರ್ ಸಿ ವಾಸ್ ಗೋಯಿಂಗ್ ಅಂದ್ರೆ ಸಾಕು, ಆರಾಮಾಗಿ ನಿಮಗದು ಬಂದ್ಬಿಡುತ್ತೆ. ಸರಿಯಾಗಿ ನೋಡ್ಕೊಡ್ರಿ, ಮೇಲಿನ ಮೇಲೆ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆ, ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡ್ರಿ, ನಾನು ನಿಮ್ಗೆ ಅದನ್ನು ರಿಪ್ಲೈ ಮಾಡ್ತೀನಿ. ಓಕೆ, ಸರಿ. ಇನ್ನು ಎಸ್ ಆರ್ ನೋ ಕ್ವಶನ್ಗಳ ಬಗ್ಗೆ ಸ್ವಲ್ಪ ಒಂದಿಷ್ಟು ನೋಡೋಣ. ಎಸ್ ಆರ್ ನೋ, ನೀವೇನಾದ್ರೂ ಆನ್ಸರ್ ಮಾಡ್ಬೇಕಾದ್ರೆ ಕ್ವಶನ್ ಇತ್ತಂದ್ರೆ ಎಸ್ ಅನ್ಬೋದು ಅಥವಾ ನೋ ಅನ್ಬೋದು ಅಂತಕ್ಕಂಥದ್ದು. ಓಕೆ, ಸರಿ. ಈಗ ಏನ್ ಮಾಡೋಣ ಅಂತಂದ್ರೆ ರಾಮ said to ಪ್ರೇಮ, ಇಲ್ಲಿ WH ಕ್ವಶನ್, ಆರ್ ಯು ಗೋಯಿಂಗ್ ಟು ಪಿಕ್ನಿಕ್ yesterday, ಆರ್ ಯು ಗೋಯಿಂಗ್ ಟು ಪಿಕ್ನಿಕ್ yesterday ಅಂತ ಕೊಟ್ಟಿರ್ತಾರೆ. ಈಗ ಕ್ವಶನ್ ಮಾರ್ಕ್ ಇದ್ದಾಗ ನಾ ಹೇಳಿದ್ದೀನಿ ಇದೇನಾಗತ್ತ, ಇಂಟ್ರಾಗೇಟಿವ್ ಸೆಂಟೆನ್ಸ್. ನೀವೇನು ಮಾಡಬೇಡ್ರಿ, ರಾಮ ಇದು ಸೇಮ್ ರಾಮ ತಗೊಳ್ರಿ. ಸೇಟು ಬದಲಾಗಿ ಏನಾಗತ್ತಂದ್ರ ಆಸ್ಕ್ಡ್ ಅಂತ ಆಗತ್ತ. ನಾವು ಪ್ರೇಮ ಇದ್ದದನ್ನ ಸೇಮ್ ಟು ಸೇಮ್ ಪ್ರೇಮ ತಗೊಂತೀವಿ. ಇನ್ನು ಕಾಮಗಾಣ ತೆಗಿಬೇಕಾರ ನಾ ಹೇಳಿದ್ದೀನಿ, ನೀವು ಈ ಎಸ್ ಆರ್ ನೋ ಕ್ವಶನ್ ಇರೋದ್ರಿಂದ ನೀವು ಪಿಕ್ನಿಕ್ ಹೋಗಿಲ್ಲ ಅಂತ ಕೇಳಿದಾಗ ಮೂರ್ ಇರ್ಬೋದು, ಇಲ್ಲರ್ ಇರ್ಬೋದು. ಅದಕ್ಕಾಗಿ ಎಸ್ ಆರ್ ನೋ ಕ್ವಶನ್. ಹಾಗಾಗಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಎಸ್ ಆರ್ ನೋ ಕ್ವಶನ್ ಇರೋದ್ರಿಂದ ಇಫ್ ಅಂತ ತಗೋಬಹುದು ನೀವು.
ಅವಾಗ ಏನಾಗತ್ತಂದ್ರೆ ಇವು ಯಾರಿಗೆ ಸಂಬಂಧಪಡುತ್ತಂದ್ರೆ ಪ್ರೇಮಾಳಿಗೆ ಸಿ ತಗೊಂತೀರಿ. ಇನ್ನು ಯಾವ ಈಸ್ ಆರಿದ್ದು ಏನಾಗತ್ತ, ಇದು ವಾಸ್ ಬರಾಗತ್ತ, ಸಿ ವಾಸ್. ಗೋಯಿಂಗ್ ಇದ್ದದ್ದು ಗೋಯಿಂಗ್ ತೊಂದ್ರಿ. ಟು ಪಿಕ್ನಿಕ್ ಇದ್ದದ್ದು ಟು ಪಿಕ್ನಿಕ್. ಎಸ್ಟರ್ಡೇ ಇದ್ದದ್ದು ಪ್ರೀವಿಯಸ್ ಡೇ, ಪ್ರೀವಿಯಸ್ ಡೇ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಾಗ್ತಂದ್ರೆ ಆರಾಮಾಗಿ ನೀವೇನಪ್ಪ ಅಂದ್ರೆ ಇದ್ರ ಬಗ್ಗೆ ಭಾಳಷ್ಟು ಕಮೆಂಟ್ಸನ್ನು ತಿಳ್ಕೊಬಹುದು, ಬಹಳ ಮಾಹಿತಿಯನ್ನು ತಿಳ್ಕೊಬಹುದು. ಇದು ನಿಮ್ಮ ಕಾಂಪಿಟೇಷನ್ ಎಕ್ಸಾಮ್ಗೆ ಅಷ್ಟೇ ಅಲ್ಲ, 8th 9th 10th ಬರುತ್ತೆ. ಆಮೇಲೆ ಏನಪ್ಪ ಅಂದ್ರೆ 6th 7th 5th ಎಲ್ಲ ಕ್ಲಾಸ್ಗಳಿಗೆ ಬರುತ್ತೆ. ನಿಮ್ಗೆ ಇದು ಕಾಂಪಿಟೇಷನ್ ಎಕ್ಸಾಮ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಇಂತಹ ವಾಕ್ಯಗಳನ್ನ ತಿಳಿದುಕೊಂಡಿದ್ದಾಗಿದ್ರೆ SLCಯಲ್ಲಿ ಅಧಿಕವಾಗಿರ್ತಕ್ಕಂಥ ಅಂಕಗಳನ್ನ ತಗೊಳ್ಬೇಕು. ಫಿಕ್ಸ್ ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಕ್ಕಂಥದ್ದು ನಿಮ್ಗೆ ಕಂಪಲ್ಸರಿ ಬರ್ತಕ್ಕಂತಹ ಒಂದು ಕ್ವಶನ್. ಸರ್ ನಮಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ರಿ ಸರ್ ನಾವು ಕ್ವಶನ್ ಅಂತಕ್ಕಂಥದ್ದು ಕೇಳಿದ್ರೆ, ರವಿ said to Raman. Ravi said to Raman, do you work hard today? ಈ ದಿನ ನೀವು ಹಾರ್ಡ್ ವರ್ಕನ್ನು ಮಾಡ್ತೀರಿ ಅಂತ ಕೇಳಿದಾಗ ನೋಡ್ರಿ, ಅವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಏನು ಮಾಡೋಂಗಿಲ್ಲ. ಫಸ್ಟ್ ರವಿ ಇದ್ದದನ್ನ ರವಿ ಕಂಪಲ್ಸರಿ ತಗೊಳ್ರಿ, ಇನ್ನೇನು ಮಾಡಕ್ಕೆ ಹೋಗ್ಬೇಡ್ರಿ, ರವಿ ತಗೊಳ್ರಿ. ಇನ್ನು ಸೇಟು ಬದಲಾಗಿ ಏನು ಮಾಡ್ತೀರಿ, ಆಸ್ಕ್ಡ್ ಅಂತ ತಗೋತೀರಿ. ನೆಕ್ಸ್ಟ್ ರಮನ್ ಇದ್ದದ್ದು ರಮನ್ನೇ ತಗೋತೀರಿ, ಚೇಂಜ್ ಮಾಡಂಗಿಲ್ಲ. ಕಾಮಗಣ ತೆಗಿಬೇಕಾದ್ರೆ ಏನು ಮಾಡ್ಬೇಕು, ನಾವೀಗ ಇಫ್ ಅನ್ನ ತಗೋಬೇಕು, WH ಕ್ವಶನ್ ಇರೋದ್ರಿಂದ. ಇವು ಯಾರಿಗೆ ಸಂಬಂಧಪಡುತ್ತಾ, ರಮನನಿಗೆ ಅಂದ್ರೆ ಹಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅದನ್ನು ಸ್ವಲ್ಪ ತಿಳ್ಕೊಬೇಕು ನೀವು. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಹಿ ವಾಕ್ಡ್ ಹಾರ್ಡ್, ಹಿ ವಾಕ್ಡ್ ಹಾರ್ಡ್ ಟುಡೇ ಏನಾಗತ್ತಾ, ದ್ಯಾಟ್ ಡೇ ಅಂತ ಆಗುತ್ತೆ. ಇಷ್ಟನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾಗಿದ್ರೆ ನಿಮಗೆ ಇಲ್ಲಿಗೆ ಇಂಟ್ರಾಗೇಟಿವ್ ಸೆಂಟೆನ್ಸು ಆರಾಮಾಗಿ ಅರ್ಥ ಆಗುತ್ತೆ. ಸರ್ ಇಂಪೇರೇಟಿವ್ ಸೆಂಟೆನ್ಸ್ ಅನ್ನು ಸ್ವಲ್ಪ ಕೊಡ್ರಿ ಸರ್ ನಮ್ಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪೇರೇಟಿವ್ ಸೆಂಟೆನ್ಸ್. ಇಂಪೇರೇಟಿವ್ ಸೆಂಟೆನ್ಸ್ ಅನ್ನು ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ಅರ್ಥ ಆಗಿಬಿಡುತ್ತೆ. ಓಕೆ, ಇನ್ನು ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅನ್ನು ತಿಳ್ಕೊಳ್ಳೋಣ. ಓಕೆ, ಇಂಪೇರೇಟಿವ್ ಸೆಂಟೆನ್ಸ್. ಇಂಪೇರೇಟಿವ್ ಸೆಂಟೆನ್ಸ್. ಓಕೆ, ಈಗ ಇದನ್ನ ಆಜ್ಞಾಧಾರಕ ವಾಕ್ಯ ಅಂತ ಕರಿತೀವಿ. ಏನ್ ಕರಿತೀವಿ, ಆಜ್ಞಾಧಾರಕ ವಾಕ್ಯ ಅಂತ ಕರಿತೀವಿ. ಸರ್ ಇದನ್ನು ಕೂಡ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ನೀವು ಸೇಟು ಬದಲಾಗಿ ಇಲ್ಲಿನೂ ಕೂಡ ನೀವು ತಗೋಬಹುದು, ಆಸ್ಕ್ ಅಂತ ತಗೋಬಹುದು, ಅಡ್ವೈಸ್ ಅಂತ ತಗೋಬಹುದು, ಅಥವಾ ರಿಕ್ವೆಸ್ಟ್ ಅಂತ ತಗೋಬಹುದು. ನೀವು ಯಾವ ತಗೋತಾರೆ ನಿಮಗೆ ಇಷ್ಟಪಟ್ಟಂತೆ. ಓಕೆ, ಅದು ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ. ಕಾಮಗಳನ್ನ ತೆಗಿಬೇಕಾದ್ರೆ ನೀವು ನೋಡ್ಬೋದು, ಟು ಅಂತ ತಗೋಬಹುದು. ಇಲ್ಲಿ ಇಷ್ಟು ವಾಕ್ಯಗಳನ್ನ ನಾವಿಲ್ಲಿ ನೋಡ್ಕೋಬಹುದು. ಓಕೆ, ಎಕ್ಸಾಂಪಲ್ಸ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ನೋಡೋಣ ಮಕ್ಕಳೇ. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿರ್ತಕ್ಕಂಥ ಮಾತನ್ನು ಹೇಳ್ತಾ. ಓಕೆ, ಈಗ ಎಕ್ಸಾಂಪಲ್ ನೋಡೋಣ. ಕುಮಾರ್ said to ಪೂಜಾ, ವೇಟ್. ನೋಡ್ರಿ ಹೆಂಗ್ ಬಿಡಿಸ್ತೀರಿ ಇದನ್ನ. ಕುಮಾರ್ ಇದನ್ನ ಸೇಮ್ ಟು ಸೇಮ್ ಕುಮಾರ್ ತಗೊಂಡ್ರಿ, ಸೇಟ್ ಟು ಬದಲಾಗಿ ತಗೋತೀರಿ, ಆಸ್ಕ್ ತಗೋತೀರಿ ಇಲ್ಲೂ ಕೂಡ. ಆಮೇಲೆ ಪೂಜಾ ಇದ್ದಿದ್ದು ಏನು ಮಾಡ್ತೀರಿ, ಪೂಜಾ ಸೇಮ್ ತಗೋತೀರಿ, ಕಾಮಗಣ ತಗೋಬೇಕಾದ್ರೆ ಟು ತಗೋತೀರಿ, ವೇಟ್ ಇದ್ದಿದ್ದು ವೇಟ್. ಸರ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರ, ಟೀಚರ್ said to ಸ್ಟೂಡೆಂಟ್ಸ್. ಟೀಚರ್ said to ಸ್ಟೂಡೆಂಟ್ಸ್ ನೋಡ್ರಿ, ಕಾಮ ಸ್ಟಡಿ ರೆಗ್ಯುಲರ್ಲಿ. ಸರ್ ಇದನ್ನ ಹೆಂಗೆ ತಗೋಬೇಕು ಅಂತಂದ್ರೆ ನೀವೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಏನು ಮಾಡ್ತೀರಿ, ಟೀಚರ್
ಸೇಟು ಬದಲಾಗಿ ಅಂತ ಬರ್ತೀರಿ ಆಸ್ಕ್ಡ್. ಇನ್ನ 2 ಸ್ಟೂಡೆಂಟ್ಸ್ ಅಂತ ತಗೋಬಹುದು ನೀವು. ಇನ್ನು ಕಾಮಗಣ ಬೇಕಾದ್ರೆ 2 ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಟಡಿ ರೆಗ್ಯುಲರ್ಲಿ ಇರ್ತದೆ. ಸೇಮ್ ಟು ಸೇಮ್ ಸ್ಟಡಿ ರೆಗ್ಯುಲರ್ಲಿ. ಇಷ್ಟು ನೀವು ಏನಪ್ಪಾ ಅಂತಂದ್ರೆ ಇಂಪೆರೇಟಿವ್ ಸೆಂಟೆನ್ಸ್ ಅನ್ನ ಬಿಡಿಸಬಹುದು. ಓಕೆ, ಇನ್ನು ನಾವು ಲಾಸ್ಟ್ ಆಗಿರ್ತಕ್ಕಂಥದ್ದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಮಕ್ಕಳೇ. ಅದಾದ ನಂತರ ಡೈರೆಕ್ಟ್ ಇಂಡೈರೆಕ್ಟ್ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಇನ್ನು ನಾವು ಏನ್ ಮಾಡೋದು ಅಂತಂದ್ರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನ ಸ್ವಲ್ಪ ನೋಡೋಣ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಸರ್ ಏನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತಂದ್ರ ಉದ್ಗಾರವಾಚಕ ವಾಕ್ಯ. ಸರ್ ಹೆಂಗ್ ಬಿಡಿಸೋದು ಉದ್ಗಾರವಾಚಕ ವಾಕ್ಯ ಅಂತಂದ್ರ ನೀವು ಸೇಟು ಬದಲಾಗಿ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಇದನ್ನೇ ತಗೋಬಹುದು. ಬೇಡ ಅಂತಂದ್ರ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ಇದನ್ನು ಕೂಡ ತಗೋಬಹುದು. ಇನ್ನ ಕಾಮಗಾನ ತೆಗಿಬೇಕಾದ್ರೆ ಇದನ್ನು ಕೂಡ ನೀವೇನು ಬಳಸ್ತೀರಿ, ದ್ಯಾಟ್ ಅನ್ನ ಬಳಸ್ತೀರಿ. ಸರಿಯಾಗಿ ನೀವು ಇದನ್ನ ಬರ್ಕೊಡ್ರಿ ಮಕ್ಕಳೇ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇದ್ರ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ ಮಕ್ಕಳೇ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಎಕ್ಸಾಂಪಲ್ಸ್: ಅನಿಲ್ said to Kavya. Anil said to Kavya, alas, it had died ಅಂತ ಕೊಟ್ಟಿರುತ್ತೆ. ನಿಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ ಯಾವ ಸೆಂಟೆನ್ಸ್ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರೋದ್ರಿಂದ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಮಕ್ಕಳೇ. ಓಕೆ, ಈಗ ನೀವೇನ್ ಮಾಡ್ಬೇಡ್ರಿ, ಕಂಪಲ್ಸರಿ ಏನ್ ಮಾಡ್ರಿ, ಅನಿಲನ್ನ ತಗೊಳ್ರಿ. ಇನ್ನು ಸೇಟು ಬದಲಾಗಿ ಅಂತ ಹೋಗ್ತೀರಿ ಎಕ್ಸ್ಕ್ಲೈಮ್ಡ್ ವಿತ್. ನೋಡ್ರಿ, ಅಲಾಸ್ ಅಂದ್ರ ಅಯ್ಯೋ ಅಂತದ, ಹಾಗಾಗಿ ಸಾರೋ ದುಃಖದಿಂದ ಉದ್ಧರಿಸಲ್ಪಟ್ಟ. ಓಕೆ, ಸಾರೋ ಟು ಕಾವ್ಯ. ಇನ್ನ ಕಾಮಗಾನ ತೆಗಿಬೇಕಾದ್ರೆ ನಾವೇನ್ ಬಳಸಬೇಕು, ದ್ಯಾಟ್ ಬಳಸಬೇಕು. ಇವು ಹೊಡೆದಾಕ್ ಬಿಟ್ಬಿಡ್ಬೇಕು. ಈಗ ಇಟ್ಟಿದ್ದು ಇಟ್ಟೇ ಆಗತ್ತ, ದೇರ್ ಇಸ್ ನೋ ಚೇಂಜ್. ಹ್ಯಾಡ್ ಇದ್ದು ಹ್ಯಾಡ್ ಆಗತ್ತ, ಡೈಡ್ ಇದ್ದು ಡೈಡ್ ಅಂತ ಆಗತ್ತ. ಇಷ್ಟು ಬಿಡಿಸಿದ್ರೆ ಸಾಕು. ಸರ್ ನಮ್ಗೆ ಇನ್ನೊಂದು ಕೊಡ್ರಿ ಎಕ್ಸಾಂಪಲ್ ಅಂತ ಕೇಳಿದ್ರೆ ಬಹಳ ಈಸಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಮೇಲಿನ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಕುಮಾರ್ ಸೇಟು ಅಂಜಲಿ ಕಾಮ. ಈಗೇನ್ ಮಾಡ್ತೀರಿ ನೋಡ್ರಿ, ಹುರ್ರಾ Okay, we have won the match. ಈಗ ಏನ್ ಮಾಡ್ತೀರಿ, ನೀವೇನು ಮಾಡಂಗಿಲ್ಲ, ಕುಮಾರ್ ಬಿದ್ದನ್ನ ಸೇಮ್ ಟು ಸೇಮ್ ಏನ್ ಮಾಡ್ತೀರಿ, ಕುಮಾರ್ ತಗೋತೀರಿ. ಈಗ ಸೇಟು ಬದಲಾಗಿ ನೀವು ಇಲ್ಲಿ ಕಂಪಲ್ಸರಿ ಬಳಸಬೇಕು ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಅನ್ನೋದ್ರಿಂದ ಹೇಳೋರು ಟು ಅಂಜಲಿ. ಕಾಮಗಣ ತೆಗಿಬೇಕಾದ್ರೆ ಏನು ಬಳಸ್ತೀವಿ, ದ್ಯಾಟ್. ಉಯ್ಯದೇನು ಬಳಸ್ತೀವಿ, ಉಯ್ಯದಲ್ಲ ನಾವು ಅಂತ ಬಳಸ್ತೀವಿ. ಈಗ ಅವರು ದೇ ಹ್ಯಾಡ್ won the match. ಇಷ್ಟು ಬಿಡಿಸಿದ್ರೆ ಸಾಕು ಮಕ್ಕಳೇ, ಆರಾಮಾಗಿ ನಿಮಗೆ ಇದು ಅರ್ಥ ಆಗುತ್ತದೆ. ಓಕೆ, ನಿಮಗೆ ಮತ್ತೇನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ ಮಕ್ಕಳೇ, ನಾನು ನಿಮ್ಗೆ ಮನನ ಮಾಡ್ತೀನಿ. ನೀವೇನು ಕೇಳೋ ಅವಶ್ಯಕತೆ ಇಲ್ಲ,
ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೋಬೇಕು. ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ಸೇಡ್ ಟು ಬದಲಾಗಿ ಟೋಲ್ಡ್ ಅನ್ನ ತಗೊಳ್ರಿ. ಕಾಮಗಳನ್ನ ಬಳಸಬೇಕಾದ್ರೆ ಕಂಪಲ್ಸರಿ ದ್ಯಾಟ್ ಅನ್ನ ಬಳಸ್ರಿ. ಇದು ಮಸ್ಟ್ ಸೆನ್ಸ್. ಓಕೆ, ಇನ್ನು ನೆಕ್ಸ್ಟ್ ಇದು ಒಂದನೇದು. ಇನ್ನು ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಸೇಡ್ ಟು ಬದಲಾಗಿ ನೀವೇನ್ ಬಳಸ್ತೀರಿ ಇಂಟ್ರಾಗೇಟಿವ್ ಸೆಂಟೆನ್ಸ್ನಾಗ? ಇಫ್ ಆರ್ ವೆದರ್ ಅರೆ ಬಳಸಬಹುದು. ಇಫ್ ಆರ್ ವೆದರ್ ಅರೆ ಬಳಸಬಹುದು. ಬೇಡ ಅಂತಂದ್ರ WH ಕ್ವಶನ್ಸ್ ಗಳು ಬಂದಾಗ ಅದನ್ನೇ ನೀವು ಬಳಸಬೇಕು. ಓಕೆ, ಇನ್ನ ನೀವು ಇಲ್ಲಿ ಏನಪ್ಪಾ ಅಂತಂದ್ರ ಕಾಮಗಳನ್ನ ತೆಗಿಬೇಕಾದ್ರ WH ಕ್ವಶನ್ ಬಂದಾಗ WH ಕ್ವಶನ್ಗಳನ್ನ ತಗೋಬೇಕು. ಸೇಡ್ ಟು ಬಂದಾಗ ನೀವು ಇಲ್ಲಿ ಆಸ್ಕ್ಡ್ ಅಂತ ಬಳಸಬೇಕು. ಸೇಡ್ ಟು ಬಂದಾಗ ಆಸ್ಕ್ಡ್ ಬಳಸಬೇಕು. ಇನ್ನ ಮೂರನೇದು ಇಂಪೇರೇಟಿವ್ ಸೆಂಟೆನ್ಸ್ ಬಂದಾಗ ಸೇಡ್ ಟು ಬದಲಾಗಿ ಇಲ್ಲೂ ಕೂಡ ನೀವು ಮಸ್ಟ್ ಟೆನ್ಸ್ ಏನು ಬಳಸಬೇಕು? ಆಸ್ಕ್ಡ್ ಅಂತ ಬಳಸಬೇಕು. ಇನ್ನ ಇಲ್ಲಿ ಅಡ್ವೈಸರಿ ಬಳಸಬಹುದು, ರಿಕ್ವೆಸ್ಟ್ ಬಳಸಬಹುದು. ನೀವು ಸಂದರ್ಭ ತಕ್ಕಂತೆ ಆ ವಾಕ್ಯವನ್ನು ನೋಡಿ ಬಳಸಿ ಮಕ್ಕಳಿಗೆ. ಹಾಗಾದ್ರೆ ಕಾಮಗಳನ್ನ ತೆಗಿಬೇಕಾದ್ರೆ ಟೂಲ್ ಬಳಸಿ. ಇನ್ನು ಲಾಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ನಲ್ಲಿ ನಾವು ಸೇಡ್ ಟು ಬದಲಾಗಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ಅಥವಾ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಇವರೇ ಬಳಸ್ರಿ. ಇನ್ನು ನಿಮ್ಗೆ ಕಾಮಗಳನ್ನ ತೆಗಿಬೇಕಾದ್ರೆ ಕಂಪಲ್ಸರಿ ಏನು ಬಳಸಬೇಕು? ದ್ಯಾಟ್ ಅನ್ನು ಬಳಸಬೇಕು. ಇಷ್ಟನ್ನು ನೀವು ತೊಗೊಂಡಿದ್ದೆ ಆಗಿದ್ರೆ ನಿಮ್ಗೆ ಆರಾಮಾಗಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಈಗಾಗಲೇ ನಿಮ್ಗೆ ಐಡಿಯಾ ಬಂದಿದೆ ಮಕ್ಕಳೇ. ಕ್ವಶನ್ ಪೇಪರನ್ನು ನೋಡ್ಕೊಡ್ರಿ, ಇಂಟ್ರಾಗೇಟಿವ್ನ ಒತ್ಕೊಡ್ರಿ, ಆಮೇಲೆ ಅಸರ್ಟಿವ್ನು ಕೂಡ ಒತ್ಕೊಡ್ರಿ. ಹೀಗಾಗಿ SLCಯಲ್ಲಿ ಅಧಿಕವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸಬೇಕು ಅಂತಕ್ಕಂಥದ್ದು ಇತ್ತಂದ್ರೆ ಇದನ್ನು ಮೇಲಿಂದ ಮೇಲೆ ನೋಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಒಂದು ನಯಾಪಸಿಲ್ಲದೆ ಬರ್ತಕ್ಕಂಥ ಒಂದು ನಮ್ಮ ಯೂಟ್ಯೂಬ್ ಚಾನಲ್ JP ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್. ಮಕ್ಕಳೇ, ತಾವೇನಾದ್ರು ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ದೇವರು ಇವತ್ತು ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.